ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಇದು ಪ್ರೈಮ್ ಟೈಮ್ ನ್ಯೂಸ್. ನಾನು ಸತೀಶ್ ಆಂಜನಪ್ಪ. ಸಾಕಷ್ಟು ಸುದ್ದಿ ಇದೆ. ಪ್ರಮುಖವಾಗಿ ಬಜೆಟ್ ಮಂಡನೆ ಆಗಿದೆ. 3,27,000 ಕೋಟಿ ಸಿದ್ದರಾಮಯ್ಯರ ಬೃಹತ್ ಗಾತ್ರದ ಬಜೆಟ್. ಈ ಬಜೆಟ್ಗೆ ಇಷ್ಟೊಂದು ಹಣವನ್ನು ಹೇಗೆ ಕ್ರೋಢೀಕರಣ ಮಾಡ್ತಾರೆ, ಕರ್ನಾಟಕದ ಜನರ ಮೇಲೆ ಎಷ್ಟು ಸಾಲವನ್ನು ಹಾಕಿದ್ದಾರೆ, ಯಾವ ಯೋಜನೆಗೆ ಎಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ, ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ಇಡ್ತಾ ಇದ್ದಾರೆ, ಹೇಗಿತ್ತು ಸಿದ್ದರಾಮಯ್ಯ ಬಜೆಟ್, ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ. ಜೊತೆಗೆ ನಿತ್ಯಾನಂದ ಶಿಷ್ಯೆ ಏನು ನಟಿ ರಂಜಿತಾ ತುಂಬ ಸದ್ದು ಮಾಡಿತ್ತು ಈ ಹಿಂದೆ, ಸಾಕಷ್ಟು ವರ್ಷಗಳ ಹಿಂದೆ. ನಿತ್ಯಾನಂದನ ಶಿಷ್ಯೆ ನಟಿ ರಂಜಿತಾ ಈಗ ಕೈಲಾಸ ದೇಶದ ಪ್ರಧಾನಿಯಾಗಿದ್ದಾರೆ. ಹೌದಾ? ಶಾಕಿಂಗ್ ಆಗ್ಬೋದಲ್ಲ? ಸೊ ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ, ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್. ದಾಖಲೆಯ 14ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಘೋಷಣೆ. ಗ್ಯಾರಂಟಿ ಜಾರಿಗೆ 52,000 ಕೋಟಿ ಅನುದಾನ. 3,27,000 ಕೋಟಿಯ ಬೃಹತ್ ಗಾತ್ರದ ಬಜೆಟ್. ಬೆಂಗಳೂರಿಗೆ 45,000 ಕೋಟಿ ಅನುದಾನ ಘೋಷಣೆ. 85,000 ಕೋಟಿ ಸಾಲದ ಹೊರೆ ತೋರಿಸಿದ ಸಿಎಂ ಸಿದ್ದು. ಎಟಿಎಂ ಸರ್ಕಾರ, ವೈಎಸ್ಟಿ ಟ್ಯಾಕ್ಸ್ ಮುಂದುವರೆದ ಭಾಗ ಈ ಬಜೆಟ್. ಸಿದ್ದು ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ. ಬಜೆಟ್ಗೆ ಯಡಿಯೂರಪ್ಪ, ಬೊಮ್ಮಾಯಿ ಕೂಡ ಬೇಸರ. ರಾಹುಲ್ ಅನರ್ಹತೆ ಪ್ರಶ್ನಿಸಿದ್ದ ಅರ್ಜಿ ವಜಾ. ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾರ ಕಾಂಗ್ರೆಸ್ ನಾಯಕ. ರಾಹುಲ್ ಪರ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ. ಕೈಲಾಸ ದೇಶಕ್ಕೆ ಪ್ರಧಾನಿ ನೇಮಿಸಿದ ನಿತ್ಯಾನಂದ ಶಿಷ್ಯೆ ನಟಿ ರಂಜಿತಾ ಈಗ ಹೊಸ ಪ್ರಧಾನಿ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿತ್ಯ ರಂಜಿತಾದ್ದೇ ಸದ್ದು ಸುದ್ದಿ. ಎಸ್, ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್, 14ನೇ ಬಜೆಟ್ ಅನ್ನು ಸಿದ್ದರಾಮಯ್ಯನವರು ಇವತ್ತು ಮಂಡನೆಯನ್ನು ಮಾಡಿದ್ರು. ಅಮೋಘ 2 ಗಂಟೆ 50 ನಿಮಿಷಗಳ ಕಾಲ ಸಿದ್ದರಾಮಯ್ಯನವರು ಈ ಬಜೆಟನ್ನು ಮಂಡಿಸಿದ್ದು ವಿಶೇಷವಾಗಿತ್ತು. 75ನೇ ವಯಸ್ಸಲ್ಲೂ ಕೂಡ ಕಂಟಿನ್ಯೂಯಸ್ ಆಗಿ ಸಿದ್ದರಾಮಯ್ಯನವರು 2 ಗಂಟೆ 50 ನಿಮಿಷಗಳ ಕಾಲ ಬಜೆಟನ್ನು ಮಂಡಿಸಿದ್ದು ಎಲ್ಲರನ್ನೂ ಕೂಡ ಒಂದು ರೀತಿ ಅಚ್ಚರಿಗೆ ಒಳಗಾಗಿಸ್ತು. ಜೊತೆಗೆ ಈ ಬಜೆಟ್ನಲ್ಲಿ ಏನೆಲ್ಲ ಇತ್ತು ಅಂಶಗಳು ಪ್ರಮುಖವಾಗಿ ನೋಡೋದಾದರೆ, ಆರಂಭದಲ್ಲೇ ಸಿದ್ದರಾಮಯ್ಯನವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಘೋಷಣೆ ಮಾಡಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆಯನ್ನು ಶುರು ಮಾಡಿದ್ರು. ವಿಧಾನಸಭೆ ಚುನಾವಣೆ ವೇಳೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಲಾಗಿದ್ದ 5 ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ದೊಡ್ಡ ಪಾಲನ್ನು ಮೀಸಲಾಗಿ ಇಡಲಾಗಿದೆ. 14ನೇ ಬಜೆಟ್ಟು ದಾಖಲೆ ಬಜೆಟ್ಟು ಮಂಡನೆಯನ್ನು ಮಾಡಿದ್ರು. ಮುಖ್ಯಮಂತ್ರಿಯಾಗಿ 7ನೇ ಬಜೆಟ್ ಇದ್ದು, ಒಟ್ಟಾರೆಯಾಗಿ 14ನೇ ಬಜೆಟನ್ನು ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಮಧ್ಯಾಹ್ನ 12 ಗಂಟೆಗೆ ಬಜೆಟ್ ಓದೋಕ್ಕೆ ಆರಂಭಿಸಿದ ಸಿದ್ದರಾಮಯ್ಯನವರು 2 ಗಂಟೆ 50 ನಿಮಿಷಕ್ಕೆ ಮುಕ್ತಾಯವನ್ನು ಮಾಡಿದ್ರು. ಅಂದರೆ 2 ಗಂಟೆ 50 ನಿಮಿಷಗಳ ಸುದೀರ್ಘ ಬಜೆಟ್ ಭಾಷಣವನ್ನು ಮಾಡಿದ್ರು. ಸುಮಾರು ಈ ಒಂದು ಆಯವ್ಯಯವನ್ನು ಸದನದ ಪರಿಗಣನೆಗೆ ಮಂಡಿಸ್ತಾ ಇದ್ದೇನೆ. 2024 ಮಾರ್ಚ್ 31 ಲೇಖಾನುದಾನವನ್ನು ನಾನು ಕೋರ್ತಾ ಇದ್ದೇನೆ ಅಂತ ಹೇಳಿದ ಸಿದ್ದರಾಮಯ್ಯನವರು ಜೈ ಹಿಂದ್ ಜೈ ಕರ್ನಾಟಕ ಅಂತ ಭಾಷಣವನ್ನು ಮುಗಿಸಿದ್ರು. ಬಳಿಕ ಕರ್ನಾಟಕ ಬಜೆಟ್ ಮಂಡನೆ ಆದ ಬಳಿಕ ಸುದ್ದಿಗೋಷ್ಠಿ ಕೂಡ ಮಾಡಿದ್ರು. ನಮ್ಮ ಬಜೆಟ್, ನಮ್ಮ ಭರವಸೆಗಳು ಇಂದಿನ BJP ಸರ್ಕಾರಕ್ಕಿಂತ ಭಿನ್ನವಾಗಿದ್ದಾವೆ. ರಾಜ್ಯ ಆರ್ಥಿಕ ದಿವಾಳಿ ಆಗದಂತೆ ನೋಡಿಕೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳಿದರು. 3,27,747 ಕೋಟಿ ರೂಪಾಯಿ ಬಜೆಟ್ ಇದಾಗಿದೆ. ಇನ್ನು ಈ ಬಜೆಟ್ನಲ್ಲಿ ಕಾಂಗ್ರೆಸ್ನ ಪ್ರಮುಖ 5 ಗ್ಯಾರಂಟಿ ಯೋಜನೆಗಳಿಗೆ, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ, ಗೃಹ ಜ್ಯೋತಿ ಮತ್ತು ಗೃಹ ಭಾಗ್ಯ, ಈ 5 ಯೋಜನೆಗಳಿಗೆ ಸುಮಾರು 52,000 ಕೋಟಿ ರೂಪಾಯಿ ಅನುದಾನ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. 48ರಿಂದ 60,000 ಕೋಟಿ ಬೇಕಾಗಬಹುದು. ಹೀಗಾಗಿ 52,000 ಕೋಟಿ ರೂಪಾಯಿಯನ್ನು ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಇದಕ್ಕೆ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 4ರಿಂದ 5,000 ರೂಪಾಯಿ ಆದಾಯ ಬರುವಂಥ ಸಾರ್ವತ್ರಿಕ ಆದಾಯ ಮೂಲವನ್ನು ನಾವು ಕೊಡ್ತಾ ಇದ್ದೀವಿ. ಇದು ದೇಶದಲ್ಲೇ ಮೊದಲ ಹೊಸ ಪರಿಕಲ್ಪನೆ, ಇದು ಕರ್ನಾಟಕ ಮಾದರಿ ಆಗಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಿದರು ಭಾಷಣದಲ್ಲಿ. ಇನ್ನು ಈ ಬಜೆಟ್ಗೆ ಕಾಮನ್ ಆಗಿ 1 ರೂಪಾಯಿ ಅಂತ ನಾವು ಲೆಕ್ಕ ಹಾಕ್ತೀವಿ. ಈ 1 ರೂಪಾಯಿ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿದ್ರೆ, ರಾಜ್ಯ ತೆರಿಗೆ ಆದಾಯದಿಂದ 54 ಪೈಸೆ ಬರುತ್ತೆ 1 ರೂಪಾಯಲ್ಲಿ. ಸಾಲವನ್ನು 26 ಪೈಸೆಯನ್ನು ಸಾಲ ತೆಗೆದುಕೊಳ್ಳಲಾಗಿದೆ. ಅಂದರೆ 85,000 ಕೋಟಿಯನ್ನು ಈಗ ಸಾಲವನ್ನು ತೆಗೆದುಕೊಳ್ಳಲಾಗ್ತಿದೆ ಈ ಬಜೆಟ್ನಲ್ಲಿ. ಈ ಹಿಂದೆ
ಬೊಮ್ಮಾಯಿಯವರು ಬಜೆಟ್ ಮಂಡನೆ ಮಾಡಿದಾಗ 77,000 ಕೋಟಿ ಬಜೆಟ್ನಲ್ಲಿ 77,000 ಕೋಟಿ ಸಾಲವನ್ನು ತೋರಿಸಲಾಗಿತ್ತು. ಈಗ ಬಿ ಜೆ ಪಿಗರು ಟೀಕೆ ಮಾಡ್ತಾ ಇದ್ದಾರೆ, 85,000 ರೂಪಾಯಿ ಸಾಲವನ್ನು ತೋರಿಸ್ತಾ ಇದ್ದಾರೆ, ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ. ಬಟ್ ನೆನಪಿರಲಿ ಬಿ ಜೆ ಪಿಗರಿಗೆ, ಇದೇ ಬಿ ಜೆ ಪಿಯ ಸಿ ಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು 77,000 ಕೋಟಿಯ ಸಾಲವನ್ನು ತೋರಿಸಿದ್ರು ತಮ್ಮ ಇಂದಿನ ಬಜೆಟ್ನಲ್ಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ 8,000 ಕೋಟಿ ಹೆಚ್ಚಿ ಸಾಲವನ್ನು ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಇದರಲ್ಲಿ. ಇನ್ಯಾವುದಕ್ಕೆ ಬರುತ್ತೆ ಅಂದರೆ ಈಗ 26 ಪೈಸೆ ಸಾಲ, ಕೇಂದ್ರ ತೆರಿಗೆ ಪಾಲು ಸುಮಾರು 12 ಪೈಸೆ ಬರುತ್ತೆ. ಅದಾದಮೇಲೆ ಸಹಾಯಧನದಿಂದ 4% 4 ಪೈಸೆ ಬರುತ್ತೆ. ಕೇಂದ್ರ ಸರ್ಕಾರದ ಸಹಾಯಧನದಿಂದ ಮತ್ತೆ 4 ಪೈಸೆ ಬರುತ್ತೆ. ರಾಜ್ಯ ತೆರಿಗೆತರ ಆದಾಯ 4 ಪೈಸೆ ಅಂತ ಈ ಒಂದು ರೂಪಾಯಿನ ತೋರಿಸಲಾಗಿದೆ. ಹೆಂಗೆ ಖರ್ಚು ಮಾಡ್ತೀವಿ 1 ರೂಪಾಯಿ ಅಂದರೆ, ರಾಜ್ಯ ಸರ್ಕಾರ ಸಾಲ ತೀರಿಸೋದಕ್ಕೆ ಬೊಕ್ಕಸದಿಂದ 18 ಪೈಸೆ ತೆಗೆದಿಟ್ಲಾಗಿದೆ. ಸಾಲವನ್ನು ತೀರಿಸೋದಕ್ಕೆ 18 ಪೈಸೆ ಬೇಕು, ಅದಕ್ಕೆ ಖರ್ಚು ಮಾಡ್ತೀವಿ. ಇತರ ಸಾಮಾನ್ಯ ಸೇವೆಗಳು ಮತ್ತು ಇತರ ಆರ್ಥಿಕ ಸೇವೆಗಳಿಗೆ 17 ಪೈಸೆ ಬೇಕು, ವೆಚ್ಚ ಮಾಡುತ್ತೆ. ಕೃಷಿ, ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ 15 ಪೈಸೆ, ಸಮಾಜ ಕಲ್ಯಾಣಕ್ಕೆ 13 ಪೈಸೆ, ಶಿಕ್ಷಣಕ್ಕೆ 10 ಪೈಸೆ, ಆರೋಗ್ಯ ಮತ್ತು ಇತರ ಸಾಮಾಜಿಕ ಸೇವೆಗಳಿಗೆ 4 ಪೈಸೆನ ಖರ್ಚು ಮಾಡ್ತೀವಿ ಅಂತ ತೋರಿಸಲಾಗಿದೆ. ನೀರು ಮತ್ತು ನೀರು ಪೂರೈಕೆ ನೈರ್ಮಲ್ಯಕ್ಕೆ 2 ಪೈಸೆಯನ್ನು ವೆಚ್ಚ ಮಾಡ್ತೀವಿ ಅಂತ ತೋರಿಸಲಾಗಿದೆ. ಒಟ್ಟಿನಲ್ಲಿ 85,000 ಕೋಟಿ ಸಾಲ ತುಂಬ ಹೈಲೈಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಈಗೇನು 2023-24 ಸಾಲಿನ ರಾಜಸ್ವ ಜಮೆ ಅಂದಾಜು ಸುಮಾರು 2,38,000 ಕೋಟಿ ಸಿಗಬಹುದು ಅಂತ. GST ಪರಿಹಾರವನ್ನು ಒಳಗೊಂಡಂತೆ ಸುಮಾರು ರಾಜ್ಯದ ತೆರಿಗೆ 1,75,000 ಕೋಟಿ ಆಗುತ್ತೆ. ತೆರಿಗೇತರ ರಾಜಸ್ವಗಳಿಂದ ಸುಮಾರು 12,000 ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಕೇಂದ್ರದ ತೆರಿಗೆ ಪಾಲಿನ ರೂಪದಲ್ಲಿ 37,000 ಕೋಟಿ ಸಿಗಬಹುದು. ಕೇಂದ್ರದ ಸಹಾಯಧನ 13,000 ಕೋಟಿ ಸಿಗಬಹುದು ಅನ್ನೋದು ಲೆಕ್ಕಾಚಾರ. ಇನ್ನು 85,000 ಸಾಲವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರು ಸಾಕಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಾಯಿದೆ. 3,27,000 ಕೋಟಿ ಬೃಹತ್ ಗಾತ್ರದ ಬಜೆಟ್ ಹಿಂದೆ ಬೊಮ್ಮಾಯಿ ಮಂಡಿಸ್ಬೇಕಾದ್ರೆ 3,08,000 ಕೋಟಿ ಇತ್ತು. ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಬಜೆಟ್ ಮಂಡಿಸಿ 3,010 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದರು. ಈಗ 3,27,000 ಕೋಟಿಗೆ ಬಜೆಟ್ ಗಾತ್ರ ಹೋಗಿದೆ. ಸಾಕಷ್ಟು ಗ್ಯಾರಂಟಿಗಳಿಗೆ ಹೆಚ್ಚಿನ ಅನುದಾನ, ಗ್ಯಾರಂಟಿಗಳಿಗೆ 52,000 ಕೋಟಿ ಮತ್ತು ಬೆಂಗಳೂರಿಗೆ 45,000 ಕೋಟಿ ಕೊಟ್ಟಿರೋದ್ರಿಂದ ಹೊಸ ಯೋಜನೆಗಳು ಅಂತೇನು ಕಾಣಿಸ್ಕೊಳ್ತಾ ಇಲ್ಲ. ಇರೋ ಸ್ಕೀಮನ್ನು ತಮ್ಮ ಗ್ಯಾರಂಟಿ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಸ್ಕೀಮ್ಗಳಿಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ. ಹೊಸದಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಸ್ಕೀಮ್ಸ್ ಏನು ಕಾಣಿಸ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ಏನು ಅಂದ್ಕೊಂಡಿತ್ತು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ಮಾರ್ಗದಲ್ಲೇ ನಾವು ಹೋಗ್ತಾ ಇದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಬಜೆಟ್ನಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಬಜೆಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಜನರಿಗೆ ಏನು ಅನುಕೂಲ ಆಗುತ್ತೆ, ಏನು ಹೊರೆ ಆಗುತ್ತೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಸುದ್ದಿ, ಬೆಂಗಳೂರಿಗೆ ಏನು ಸಿಕ್ತು ಅಂತ ಪ್ರಮುಖವಾಗಿ ಚರ್ಚೆ ಆಗ್ತಿದೆ. ನಾನು ಆಗಲೇ ಹೇಳಿದೆ, ಗ್ಯಾರಂಟಿ ಸ್ಕೀಮ್ಸ್ಗೆ 52,000 ಕೊಟ್ಟಿದ್ರೆ ಅತಿ ಹೆಚ್ಚು ಅನುದಾನ 52,000 ಕೋಟಿ ಅದಕ್ಕೆ. ಇನ್ನು ಬೆಂಗಳೂರಿಗೆ ಸಾಕಷ್ಟು ಅನುದಾನವನ್ನು ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಏನು ಬೆಂಗಳೂರಿಗೆ ಒಟ್ಟು 45,000 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬಂಪರ್ ಕೊಡುಗೆಯನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ವೈಟ್ ಟ್ಯಾಪಿಂಗ್, ರಸ್ತೆ ಅಭಿವೃದ್ಧಿ, ನಗರೋತ್ಥಾನ ಜೊತೆಗೆ ತ್ಯಾಜ್ಯ ನಿರ್ವಹಣೆ, ರಾಜಕಾಲುವೆ ತೆರವು ಹಾಗೂ ದುರಸ್ತಿಗೆ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಅಲ್ಲದೆ ಮೆಟ್ರೋ ಮತ್ತು ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೂ ಕೂಡ ಹಣವನ್ನು ಮೀಸಲಾಗಿ ಇಡಲಾಗಿದೆ. ಒಟ್ಟು 45,000 ಕೋಟಿ ಏನು ಅನುದಾನ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿಗೆ. ಇದರಲ್ಲಿ ನಮ್ಮ ಮೆಟ್ರೋಗೆ 30,000 ಕೋಟಿಯನ್ನು ಒದಗಿಸಲಾಗುವುದು ಅಂತ CM ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಹಿಂದೆ 2022 ಮತ್ತು 23ನೇ ಸಾಲಿನಲ್ಲಿ ಇಂದಿನ ಸರ್ಕಾರ 45,000 ಕೋಟಿ ರೂಪಾಯಿಗಳ ಅಪೂರ್ವ ಕಾಮಗಾರಿಗಳು ಜೊತೆಗೆ ಬಾಕಿ ಮೊತ್ತದ ಹೊರೆಯನ್ನು ನಮ್ಮ ಮೇಲೆ ಹೊರಿಸಿದ್ದಾವೆ. ಸೊ ಅವಶ್ಯಕತೆ ಇರುವ ಕಡೆ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಬ್ರ್ಯಾಂಡ್ ಬೆಂಗಳೂರು ಹೆಸರನ್ನು ಚಿರಸ್ಥಾಯಿಗೊಳಿಸೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಜೊತೆಗೆ ನಗರದ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಅಮೃತ ನಗರೋತ್ಥಾನ, ಹೈಡೆನ್ಸಿ ಕಾರಿಡಾರ್, ವೈಟ್ ಟ್ಯಾಪಿಂಗ್ ರಸ್ತೆ, ತ್ಯಾಜ್ಯ ನಿರ್ವಹಣೆ, ರಸ್ತೆಗಳ ತೆರವು ಮತ್ತು ದುರಸ್ತಿ, ರಸ್ತೆ ಗುಂಡಿ ಮುಚ್ಚೋದು ಮತ್ತಿತರ ಹಲವಾರು ಪ್ರಗತಿಯಲ್ಲಿರತಕ್ಕಂಥ ಯೋಜನೆಗಳಿಗೆ 12,000 ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ವಿನಿಯೋಗ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು ಬಜೆಟ್ನಲ್ಲಿ. ಇದಲ್ಲದೆ ಸಂಚಾರ ದಟ್ಟಣೆ ನಿರ್ವಹಣೆಯಿಂದಾಗಿ 30,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅಂದಾಜು ವೆಚ್ಚದಲ್ಲಿ ನಮ್ಮ ಮೆಟ್ರೋ ಹಾಗೂ ಬೆಂಗಳೂರು ಉಪನಗರ ರೈಲು ಯೋಜನೆಗೆ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಈ ಯೋಜನೆಗಳು ಪೂರ್ಣಗೊಳ್ಳಲು 5 ವರ್ಷ ಬೇಕಾಗಬಹುದು ಅಂತ ಹೇಳಿದ್ದಾರೆ. ಮತ್ತು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ನಗರದ ಸಂಚಾರ ವ್ಯವಸ್ಥೆ, ಪರಿಸರ, ಘನತ್ಯಾಜ್ಯ ನಿರ್ವಹಣೆ, ಸಾರ್ವಜನಿಕ ಸ್ಥಳಗಳ ಸದ್ಬಳಕೆ, ಆರೋಗ್ಯ, ಜನಸ್ನೇಹಿ ಇ ಆಡಳಿತ,
ಇವೆಲ್ಲದಕ್ಕೂ ಕೂಡ ಸಾಕಷ್ಟು ಸವಾಲಿದೆ. ಇದೆಲ್ಲವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದನ್ನು ಮಾತನ್ನು ಹೇಳಿದ್ರು. ತ್ಯಾಜ್ಯ ನಿರ್ವಹಣೆಯನ್ನು ಕೂಡ ಘಟಕಗಳನ್ನು ಮೇಲ್ದರ್ಜೆಗೆ ಏರಿಸ್ತೀವಿ, ಆಮೇಲೆ ನೀರು ಸಂಸ್ಕರಣಾ ಘಟಕವನ್ನು ಮೇಲ್ದರ್ಜೆಗೆ ಏರಿಸುವಂಥ ಒಂದು ಯೋಜನೆಯನ್ನು ಮಾಡ್ತೀವಿ ಅಂದರು. ಬರುವ 2026 ವೇಳೆಗೆ ಎಲ್ಲ ಯೋಜನೆಗಳು ಪೂರ್ಣಗೊಳಿಸಿ ನಗರದಲ್ಲಿ ಸುಸ್ಥಿರ ಜಲ ಮತ್ತು ಪರಿಸರ ಸಂರಕ್ಷಣೆಗೆ ಮಾಡಲಾಗುವುದು ಅಂತ ಬಜೆಟ್ನಲ್ಲಿ ತಿಳಿಸಿದ್ರು. ಒಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ, ಬೆಂಗಳೂರು ಅಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಇದ್ದಾರೆ. ಸೊ ಅವರು DCM ಆದಮೇಲೆ ಸಚಿವ ಸ್ಥಾನ ವಹಿಸ್ಕೊಂಡ ಮೇಲೆ ಸಾಕಷ್ಟು ಸಭೆಯನ್ನು ಮೀಟಿಂಗನ್ನು ಮಾಡಿದರು, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಹೇಗಿರಬೇಕು ಅಂತ. ಸೊ ಅದರ ಎಲ್ಲ ಇಂಪ್ಲಿಮೆಂಟ್ಸ್ ಇವತ್ತಿನ ಬಜೆಟ್ನಲ್ಲಿ ಕಾಣಿಸ್ತಾ ಇದೆ. 45,000 ಕೋಟಿ ಬೆಂಗಳೂರಿಗೆ ಘೋಷಣೆ ಮಾಡಲಾಗಿದೆ. ಒಟ್ಟು ಎಲ್ಲ ಮೆಟ್ರೋ, ಸಬರ್ಬನ್ ರೈಲು, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ, ಟ್ರಾನ್ಸ್ಪೋರ್ಟು, ನೀರು, ಚರಂಡಿ, ಅದಾದಮೇಲೆ ವೇಸ್ಟೇಜು, ಇವೆಲ್ಲವನ್ನು ಸೇರಿಸಿ ಒಟ್ಟಾರೆ ಬೆಂಗಳೂರಿನ ಅಭಿವೃದ್ಧಿಗೆ 45,000 ಕೋಟಿಯ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ಹೇಗೆ ವಿನಿಯೋಗ ಆಗುತ್ತೆ, ಸದ್ಬಳಕೆ ಆಗುತ್ತೆ, ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತಾ ನೋಡೋಣ ಮುಂದಿನ ದಿನಗಳಲ್ಲಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಸಹಜವಾಗಿಯೇ ಬಜೆಟ್ ಬಗ್ಗೆ ಕಾಂಗ್ರೆಸ್ಸಿಗರು ಕೊಂಡಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯನ ಅದ್ಭುತ ಬಜೆಟ್ ಅಂತ ಬಜೆಟ್ ಮಂಡನೆ ಆದ ತಕ್ಷಣ ಎಲ್ಲರೂ ಹೋಗಿ ಕೈಕುಲುಕಿ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು CM ಸಿದ್ದರಾಮಯ್ಯನವರಿಗೆ. ಅದ್ಭುತ ಬಜೆಟ್, 3 ಗಂಟೆಗಳ ಕಾಲ ಬಜೆಟನ್ನು ಮಂಡಿಸಿದ್ದೀರಾ ಅಂತ. ಈ ನಡುವೆ ವಿಪಕ್ಷಗಳು JDS ಮತ್ತು BJP ಸಿದ್ದರಾಮಯ್ಯನ ಬಜೆಟ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ವಿಶೇಷವಾಗಿ ಮಾಜಿ CM ಕುಮಾರಸ್ವಾಮಿ ಅವರು ಏನು ರಾಜ್ಯ ಬಜೆಟ್ನಲ್ಲಿ ಘೋಷಿಸಿರುವ 100 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಾಣ ವಿಚಾರವಾಗಿ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ATM ಹಾಗೂ YST ಟ್ಯಾಕ್ಸ್ನ ಮುಂದುವರೆದ ಭಾಗ ಇದು. ಈ ಟ್ಯಾಕ್ಸಸ್ಗೆ ಅನುಕೂಲವಾಗುವಂತೆ ವೈಟ್ ಟ್ಯಾಪಿಂಗ್ ರಸ್ತೆ ಘೋಷಣೆ ಮಾಡಲಾಗಿದೆ. ಇದು ಇವರಿಗೆ ಬೇಕಾಗಿತ್ತಾ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಾದಮೇಲೆ ನುಡಿದಂತೆ ನಡೀತೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಯಾವುದರಲ್ಲೂ ಕೂಡ ಅವರು ನುಡಿದಂತೆ ನಡೆದಿದ್ದಾರೆ ಹೇಳಿ? ಚುನಾವಣೆ ಪೂರ್ವದಲ್ಲಿ ಗ್ಯಾರಂಟಿ ಬಗ್ಗೆ ಜಾಹೀರಾತನ್ನು ಕೊಟ್ಟಿದ್ದರು, ಆದರೆ ಈಗ ಅದರ ಪ್ರಕಾರ ನಡೆದುಕೊಂಡಿದ್ದಾರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಗ್ಯಾರಂಟಿಗಳನ್ನ ಒಂದೊಂದು ವರ್ಗಕ್ಕೆ ಕೊಟ್ಟು ಇನ್ನೊಂದು ವರ್ಗಕ್ಕೆ ಟೋಪಿ ಹಾಕ್ತಾ ಇದ್ದಾರೆ. ಇವನಿದು ಎಲ್ರಿಗೂ ಅಂದಿದ್ರು, ಆದರೆ ಈಗ 2022-23 ಪಾಸ್ ಆಗಿದ್ದವ್ರಿಗೆ ಮಾತ್ರ ಅಂತ ಇದ್ದಾರೆ. ಈ ವರ್ಷಕ್ಕೆ ಇವನಿದು ಯೋಜನೆ ಜಾರಿ ಆಗಲ್ಲ ಬಿಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗೃಹಲಕ್ಷ್ಮಿ ಯೋಜನೆ ಹೇಗೆ ಕೊಡ್ತಾರೋ ಗೊತ್ತಿಲ್ಲ, ಹಣ ಪಡೆಯಲು ಒಡೆದಾಟಗಳಾಗ್ತಾ ಇದ್ದಾವೆ, ಮನೆಯಲ್ಲಿ ಅತ್ತೆ ಸೊಸೆ ನಡುವೆ ಗಲಾಟೆ ಆಗ್ತಾ ಇದ್ದಾವೆ, ಕಾಂಗ್ರೆಸ್ ಹೇಳಿದ್ದೇ ಒಂದು ಮಾಡ್ತಾ ಇರೋದೇ ಇನ್ನೊಂದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಮಾಜಿ CM ಬೊಮ್ಮಾಯಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BJP ಕೂಡ ಇದನ್ನ ಟೀಕಿಸ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಒದಗಿಸಬೇಕಾದ ಹಣಕಾಸಿನ ವಿಚಾರದಲ್ಲೂ ಕೂಡ ಗೊಂದಲ ಇನ್ನೂ ಮುಂದುವರೆದಿದೆ. ಶಿಕ್ಷಣ, ಆರೋಗ್ಯ, ಕೃಷಿ, ಕುಡಿಯೋ ನೀರು, ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ಯಾವುದೇ ಕ್ಷೇತ್ರಗಳಿಗೆ ಹಣವನ್ನು ಮೀಸಲು ಇಟ್ಟಿಲ್ಲ, ಕಡಿಮೆ ಇಟ್ಟಿದ್ದಾರೆ. ಇದೊಂದು ನಿರಾಶಾದಾಯಕ ಬಜೆಟ್. ಆಯವ್ಯಯ ಮಂಡನೆಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಜಿ CM ಯಡಿಯೂರಪ್ಪ ಕೂಡ ಟ್ವಿಟರ್ನಲ್ಲಿ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಇರದ ಜನಸಾಮಾನ್ಯರ ಮೇಲೆ ತೆರಿಗೆ ಹೊರಿಸಿರ್ತಕ್ಕಂಥ ಬಜೆಟ್ ಅಂತ ಟೀಕಿಸಿದ್ದಾರೆ. 2-3 ಪುಟಗಳ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟಿಗೆ ₹1 ಹಣ ಕೊಟ್ಟಿಲ್ಲ, ಇದ್ಯಾವ ಸೀಮೆ ಇದು, ಇದಕ್ಕಾಗಿ ಹೋರಾಟ ಮಾಡಿದ್ರಲ್ಲ, ಇದೇನಾ ನಿಮ್ಮ ಬದ್ಧತೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮಾಜಿ CM ಯಡಿಯೂರಪ್ಪ ಅವರು. ಒಟ್ಟಾರೆಯಾಗಿ ಸಿದ್ದರಾಮಯ್ಯವರ ಬಜೆಟ್ಗೆ BJP ಮತ್ತು JDS ಕೆಂಡ ಕಾರಿದ್ದಾವೆ. ಬರೀ ಗ್ಯಾರಂಟಿ ಹೆಸರಲ್ಲಿ ಅನುದಾನವನ್ನು ಅದಕ್ಕೆ ಮಾತ್ರ ಒದಗಿಸಿದ್ರೆ, ಬೇರೆ ಹೊಸ ಯೋಜನೆಗಳಿಲ್ಲ. BJP ಹಿಂದಿನ ಯೋಜನೆಗಳನ್ನು ಸ್ಟಾಪ್ ಮಾಡಿದ್ದೀರಾ, ಒಂದು ವರ್ಗವನ್ನು ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಾ ಅಂತ ಆರೋಪವನ್ನು ಮಾಡಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಬಜೆಟ್ ಮುಗಿದ ಮೇಲೆ ಮಾತನಾಡಿದ್ರು, ನಮ್ಮ ಕಲ್ಪನೆ ಏನಿತ್ತು ಆ ಕಲ್ಪನೆಯನ್ನು ಸಾಕಾರ ಮಾಡ್ತಾ ಇದ್ದೀವಿ. ಇಂದಿನ BJP ಬಜೆಟ್ಗೂ ನಮ್ಮ ಬಜೆಟ್ಗೂ ಡಿಫ್ರೆನ್ಸ್ ಇದೆ. ಸೊ ಅವ್ರದ್ದು ಬೇರೆ, ನಮ್ಮದು ಬೇರೆ. ನಮಗೆ ಸರ್ವರ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಸಿದ್ಧಾಂತದಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ, ಅದನ್ನ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಬಜೆಟ್ ಮುಗಿದ ಮೇಲೆ ಏನು ಪ್ರೆಸ್ ಮೀಟ್ ಇತ್ತು ಅದರಲ್ಲೂ ಕೂಡ ತಮ್ಮ ನಿಲುವನ್ನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಗ್ರವಾಗಿ, ಸೂಕ್ತವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ, ಸಿದ್ಧತೆ ಮಾಡ್ಕೊಳ್ತೀವಿ, ಸೂಕ್ತವಾಗಿ ಇದನ್ನು ಜಾರಿ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು CM ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಿನ ಸುದ್ದಿ ಇದೊಂದು ರೀತಿ ವಿಚಿತ್ರ. ಏನಪ್ಪ ಅಂದರೆ, ಒಂದು ಕಡೆ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಈ ವೇಳೆ ಭದ್ರತಾ ಲೋಪ ಆಗಿದೆ. ವಿಧಾನಸೌಧಕ್ಕೆ, ಅದರಲ್ಲೂ ಕೂಡ ಶಾಸಕರು ಕೂರುವಂಥ ಸ್ಥಳಕ್ಕೆ ಶಾಸಕರನ್ನು ಬಿಟ್ಟರೆ ಯಾರು ಹೋಗಲ್ಲ, ಯಾರು ಕೂತ್ಕೊಳ್ಳೋದು ಇಲ್ಲ. ಹಿಂದೆ ಈ ಥರ ಆಗಿದ್ದ ಘಟನೆಗಳು ತುಂಬ ವಿರಳ. ಆದರೆ ಇವತ್ತು ವಿಧಾನಸೌಧದಲ್ಲಿ ಆ ರೀತಿ ಆಗಿದೆ. ಶಾಸಕರಲ್ಲದ ವ್ಯಕ್ತಿಯೊಬ್ಬ ವಿಧಾನಸೌಧವನ್ನು ಪ್ರವೇಶ ಮಾಡಿದ್ದಾನೆ, ವಿಧಾನಸಭೆಯನ್ನೇ ಪ್ರವೇಶವನ್ನು ಮಾಡಿದ್ದಾನೆ. ಅಲ್ಲದೆ ಬಜೆಟ್ ಮಂಡನೆ ವೇಳೆ ಸುಮಾರು 15 ನಿಮಿಷಗಳ ಕಾಲ ದೇವದುರ್ಗ ಶಾಸಕಿ ಕರೆಮ್ಮ ಅವರ ಆಸನದಲ್ಲಿ ಆ ವ್ಯಕ್ತಿ ಕುಳಿತುಕೊಂಡಿದ್ದಾರೆ. ಇದನ್ನು ಗಮನಿಸಿದ JDS ಶಾಸಕ ಶರಣಗೌಡ ಕಂದಕೂರು
ಅವರಿಗೆ ಒಂದು ರೀತಿ ಅನುಮಾನ ಬಂದಿದೆ ಶಾಸಕರಿಗೆ, ಶರಣಗೌಡರಿಗೆ, ಯಾರು ಇವರು ಅಂತ ಸ್ವಲ್ಪ ಡೌಟ್ ಬಂದಿದೆ. ಅಲ್ಲಿ GT ದೇವೇಗೌಡರು ಇದ್ರಂತೆ, ಅವ್ರನ್ನ ಕೇಳಿದ್ದಾರೆ ಯಾರು ಗೊತ್ತಾ ಇವರು ಅಂತ, ಅವರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೂಡಲೇ ಶರಣಗೌಡ ಕುಂದಕೂರು ಹೋಗಿ ಸ್ಪೀಕರ್ ಖಾದರ್ ಅವರಿಗೆ ಈ ವಿಷಯವನ್ನು ತಿಳಿಸಿದರೆ, ಅವ್ರ ಗಮನಕ್ಕೆ ತಂದಿದ್ದಾರೆ. ಆದರೆ ಅಷ್ಟರೊಳಗೆ ಆ ಅನಾಮಿಕ ವ್ಯಕ್ತಿ ಅಲ್ಲಿಂದ ನಾಪತ್ತೆ ಆಗಿದ್ದಾನೆ. ಒಂದು ರೀತಿ ಪ್ಯಾನಿಕ್ ಆಗೋಯ್ತು. ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಅದಾದಮೇಲೆ 15ರಿಂದ 20 ನಿಮಿಷಗಳ ಬಳಿಕ ಆ ಒಂದು ವ್ಯಕ್ತಿಯನ್ನು ಪೊಲೀಸರು ಪರಿಶೀಲನೆ ಮಾಡಿ ವಿಚಾರಣೆಯನ್ನು ಮಾಡಿದ್ರು. ಕೊನೆಗೂ ಸಿಕ್ಕಿಬಿದ್ದ ಆ ವ್ಯಕ್ತಿ. ಆ ಅನಾಮಿಕ ವ್ಯಕ್ತಿಯನ್ನು ಪೊಲೀಸರು ಪತ್ತೆ ಮಾಡಿ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದ್ರು. ಅವ್ರ ಹೆಸರು ತಿಪ್ಪೇರುದ್ರ ಅಂತೆ, 72 ವರ್ಷ ವಯಸ್ಸು, ಚಿತ್ರದುರ್ಗದವರು. ಸೊ ಅಂತ ಗೊತ್ತಾಗಿದೆ. ತಿಪ್ಪೇರುದ್ರ ಸದನದೊಳಗೆ ಪ್ರವೇಶಿಸುವ ವೇಳೆ ಮಾರ್ಷಲ್ಗಳು ವಿಚಾರಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ತಿಪ್ಪೇರುದ್ರ ಶಾಸಕ NY ಗೋಪಾಲಕೃಷ್ಣ, ಮೊಳಕಾಲ್ಮೂರು ಶಾಸಕರು ನಾನು, NY ಗೋಪಾಲಕೃಷ್ಣ ನನ್ನ ಹೆಸರು ಅಂತೇಳಿ ಮಾರ್ಷಲ್ಗಳಿಗೆ ಆವಾಜ್ ಹಾಕಿ ಸದನಕ್ಕೆ ಪ್ರವೇಶ ಮಾಡಿದ್ದಂತೆ. ಜೊತೆಗೆ ಒಂದು ಬ್ಯಾಗನ್ನು ಕೂಡ ತಂದಿದ್ದ ಅನ್ನೋದು ಪೊಲೀಸ್ ಪ್ರಾಥಮಿಕ ವಿಚಾರಣೆ ತಿಳಿದು ಬಂದಿದೆ. ಇನ್ನು ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ಅವರು ತಿಪ್ಪೇರುದ್ರನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನು ಮಾಡಿದ್ರು. ಮತ್ತಷ್ಟು ನೋಡ್ಬೇಕು ಯಾಕೆ ಬಂದಿದ್ರು ಏನು ಅನ್ನೋದು ವಿಚಾರಣೆ ಬಳಿಕ ಗೊತ್ತಾಗುತ್ತೆ. ಸದ್ಯಕ್ಕೆ ಭದ್ರತಾ ಲೋಪ ಅನ್ನೋದು ಕನ್ಫರ್ಮು. NY ಗೋಪಾಲಕೃಷ್ಣ ಅವರ ಹೆಸರು ಹೇಳ್ಕೊಂಡು ಹೋಗಿ ಕರಮ್ಮೆ ಅವರ ಹೆಸರು ಕೂತ್ಕೊಂಡಿದ್ದಾರೆ ಅಂದರೆ, ಸೊ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಮೂರ್ಖರನ್ನಾಗಿ ಮಾಡಿದ್ದಾರೆ. ನಿಜಕ್ಕೂ ಕೂಡ ಭದ್ರತಾ ಲೋಪ. ಹೇಗೆ ವಿಧಾನಸೌಧಕ್ಕೆ ಒಳಗಡೆ ಪ್ರವೇಶ ಮಾಡಿ ಅದಾದಮೇಲೆ ವಿಧಾನಸಭೆಗೆ ಬಂದು MLA ಕೂತ್ಕೊಳ್ಳೋದಿದೆಯಲ್ಲ, ಏನು ಧೈರ್ಯನೋ ಏನೋ, ಯಾಕೆ ಬಂದಿದ್ರು ಏನು ನೋಡೋಣ. ಮತ್ತಷ್ಟು ಮಾಹಿತಿ ವೆಯ್ಟ್ ಮಾಡ್ತಿದ್ದೀವಿ. ಬಂದಮೇಲೆ ನಿಮಗೆ ಖಂಡಿತವಾಗ್ಲೂ ಕೂಡ ತಲುಪಿಸೋ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ಬಜೆಟ್ ವಿಚಾರ. ಮತ್ತೊಂದು ಬಜೆಟ್ ಸುದ್ದಿ ಅಂದ್ರಪ್ಪ ಅಂದರೆ, ಸಾಮಾನ್ಯವಾಗಿ ಬಜೆಟ್ ಮಂಡನೆಗೂ ಮುಂದೆ ಯಾರೇ CM ಆಗಿದ್ರು ಕೂಡ ದೇವಸ್ಥಾನಕ್ಕೆ ಭೇಟಿಯಾಗಿ ಪೂಜೆ ಮಾಡೋ ಸಂಪ್ರದಾಯ ಇತ್ತು. ಸೊ ಆದರೆ ಆ ಸಂಪ್ರದಾಯಕ್ಕೆ ಈಗ CM ಸಿದ್ದರಾಮಯ್ಯನವರು ತಿಲಾಂಜಲಿಯನ್ನು ಹಾಡಿದ್ದಾರೆ. CM ಸಿದ್ದರಾಮಯ್ಯನವರು ಆ ಒಂದು ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟನ್ನು ಅಚ್ಚರಿ ಮೂಡಿಸಿದ್ದಾರೆ. ದೇಗುಲಕ್ಕೆ ಭೇಟಿ ನೀಡದೆಯೇ ನೇರವಾಗಿ ವಿಧಾನಸೌಧಕ್ಕೆ ಬಂದು ಬಜೆಟನ್ನು ಮಂಡಿಸಿದ್ದಾರೆ CM ಸಿದ್ದರಾಮಯ್ಯನವರು. CM ಸಿದ್ದರಾಮಯ್ಯ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಅಧ್ಯಕ್ಷತೆ ವಹಿಸುವ ಮೂಲಕ ಬಜೆಟ್ ಮಂಡನೆಗೂ ಮುನ್ನ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಸಂಪ್ರದಾಯ ಏನು ಪೂಜೆ ಇತ್ತು ಸಲ್ಲಿಸುವಂಥ ಸಂಪ್ರದಾಯ, ಅದನ್ನು ಬ್ರೇಕ್ ಮಾಡಿದ್ದಾರೆ. ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಧಿಕಾವಧಿಯಲ್ಲಿ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ಳೋಕ್ಕೂ ಮುನ್ನ 2 ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾಯಿದ್ರು. ಬೊಮ್ಮಾಯಿ ಅವರು RT ನಗರದ ಶ್ರೀಕಂಠೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದಾದಮೇಲೆ ಬಂದು ಅವರು ಬಜೆಟನ್ನು ಮಂಡನೆ ಮಾಡ್ತಿದ್ರು. ಆದರೆ ಸಿದ್ದರಾಮಯ್ಯನವರು ಅದಕ್ಕೆಲ್ಲ ಈಗ ಬ್ರೇಕ್ ಹಾಕಿದ್ದಾರೆ. ಅಂಧಶ್ರದ್ಧೆಗಳಿಗೆ ಉತ್ತೇಜನ ನೀಡದ CM ಸಿದ್ದರಾಮಯ್ಯನವರು ವಾಸ್ತು ಕಾರಣಕ್ಕೆ ಮುಚ್ಚಲಾಗಿದ್ದಂತಹ ವಿಧಾನಸೌಧ ಕಚೇರಿಯ ದಕ್ಷಿಣ ದ್ವಾರವನ್ನು ತೆಗೆಸಿದ್ರು. ಅವರು CM ಆಗಿದ್ದ ಅವಧಿಯಲ್ಲಿ ಹಲವು ಬಾರಿ ಚಾಮರಾಜನಗರ ಭೇಟಿ ಕೊಟ್ಟಿದ್ದರು. ಚಾಮರಾಜನಗರಕ್ಕೆ ಭೇಟಿ ಕೊಟ್ಟರೆ ಅಧಿಕಾರ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಅದೆಲ್ಲಕ್ಕೂ ಕೂಡ ಈಗ ಬ್ರೇಕ್ ಆಗಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಕೂಡ ಹೋಗಿದ್ದು ದೇವಸ್ಥಾನಕ್ಕೆ, ಬಟ್ ಈ ಸಲ ಹೋಗಿಲ್ಲ. ಯಡಿಯೂರಪ್ಪ ಆಗಿರಲಿ, ಕುಮಾರಸ್ವಾಮಿ ಅವರಾಗಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತಾಯಿದ್ರೆ ದೊಡ್ಡ ವಿಚಾರ ಏನಲ್ಲ ದೇವಸ್ಥಾನಕ್ಕೆ ಹೋಗದೇ ಇರೋದು. ಹೋಗೋ ಒಂದು ನಮಸ್ಕಾರ ಹಾಕಿ ಬಂದಿದ್ರೆ ಆಗ್ತಾಯಿತ್ತು ಸಿದ್ದರಾಮಯ್ಯನವರು. ಬಟ್ ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋಗಿಲ್ಲ. ಈ ಮುಖಾಂತರ ಕೂಡ ಒಂದು ರೀತಿ ಹಿಂದೂಗಳ ಕೆಂಗಣಿಗೆ ಗುರಿ ಆಗ್ತಾರಾ ಸಿದ್ದರಾಮಯ್ಯ ಅಂತ ಚರ್ಚೆ ಕೂಡ ಆಗ್ತಾಯಿದೆ. ಬಟ್ ಸಿದ್ದರಾಮಯ್ಯನವರು ಕ್ಯಾಶುವಲ್ ಆಗಿ ಏನು ಇವತ್ತೇ ಒಂದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ, ಬಂದು ಬಜೆಟನ್ನು ಮಂಡಿಸಿದ್ದಾರೆ. ನಿಮ್ಮ ಪ್ರಕಾರ ಹೇಳಿ, ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಾ ಬಜೆಟ್ ಮಂಡನೆಗೂ ಮುನ್ನ? ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಮುಂದಿನ ಸುದ್ದಿಗೋಣ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮತ್ತೊಂದು ಹಿನ್ನಡೆಯಾಗಿದೆ. ಏನು ಮೋದಿ ಉಪನಾಮ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದರು. ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ FIR ದಾಖಲಾಗಿ ಅವರ ಸಂಸದ್ ಸ್ಥಾನವನ್ನು ಕೂಡ ಈಗ ಅನರ್ಹ ಆಗಿದೆ. ಇದನ್ನು ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ಹೈಕೋರ್ಟ್ಗೆ ಹೋಗಿದ್ದರು, ಗುಜರಾತ್ ಹೈಕೋರ್ಟ್ಗೆ. ಅಲ್ಲಿ ಈಗ ರಾಹುಲ್ ಗಾಂಧಿಯವರ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಮೋದಿ ಉಪನಾಮದ ಹೇಳಿಕೆಗೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಮಾನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಅವರ ಅನರ್ಹ ಶಿಕ್ಷೆಗೆ ತಡೆ ನೀಡಲು ಗುರುವಾರ ಅಂದರೆ ಗುಜರಾತ್ ಹೈಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಹೇಮಂತ್ ಪ್ರಚಕ್ ಅವರಿದ್ದ ನ್ಯಾಯಾಲಯ ಈ ತೀರ್ಪನ್ನು ನೀಡಿದೆ. ಮಾನಹಾನಿ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅಮಾನತುಗೊಳಿಸುವಂತೆ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅಂತ ಮರುಪರಿಶೀಲನಾ ಅರ್ಜಿಯನ್ನು ವಜಾ ಮಾಡಿರ್ತಕ್ಕಂಥ ಗುಜರಾತ್ ಹೈಕೋರ್ಟ್ ಮಧ್ಯಪ್ರವೇಶಿಸುವ ಅಗತ್ಯ ಇಲ್ಲ ಅಂತ ಹೇಳಿದೆ. ಈ ಮೂಲಕ ರಾಹುಲ್ ಗಾಂಧಿಗೆ ಭಾರೀ ಹಿನ್ನಡೆ ಆಗಿದೆ. ರಾಹುಲ್ ಗಾಂಧಿ ಪ್ರಕರಣದಲ್ಲಿ ಈ ಒಂದು ಮಾನಷ್ಟ ಪ್ರಕರಣದಲ್ಲಿ 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಜೊತೆಗೆ ಅವರ ಸಂಸದ ಸ್ಥಾನವನ್ನು ಕೂಡ ಅನರ್ಹ ಮಾಡಿದರು. ನ್ಯಾಯಮೂರ್ತಿ ಹೇಮಂತ್ ಅವರು ಏಪ್ರಿಲ್ ಮತ್ತು ಮೇನಲ್ಲಿ ಅರ್ಜಿಯನ್ನು ಆಲಿಸಿದರು ಹಾಗೂ ಮೇ 2ರಂದು ವಾದವನ್ನು ಮುಕ್ತಾಯಗೊಳಿಸಿ ರಾಹುಲ್ ಗಾಂಧಿ ಪರ ವಾದಿಸಿದ್ದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕ್ರಿಮಿನಲ್ ಮಾನಷ್ಟದ ಆರೋಪ ಪ್ರಕರಣದ ಶಿಕ್ಷೆಗೆ ತಡೆಯಾಜ್ಞೆ ನೀಡುವಂತೆ ಮನವಿಯನ್ನು ಮಾಡಿದರು. ಮೋದಿ ಉಪನಾಮ ಹೊಂದಿರತಕ್ಕಂಥ ಎಲ್ಲರೂ ಕೂಡ ಕಳ್ಳರು ಅಂತ ರಾಹುಲ್ ಗಾಂಧಿ ಹೇಳಿದರು. ಈ ವಿಚಾರವಾಗಿ ಕ್ರಿಮಿನಲ್ ಮಾನಹಾನಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಶಿಕ್ಷೆ ಆಗಿತ್ತು. ಈಗ ತಡೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು, ಆದರೆ
ತಡೆ ಕೊಡೋದಕ್ಕೆ ಗುಜರಾತ್ ಹೈಕೋರ್ಟ್ ನಿರಾಕರಣೆಯನ್ನು ಮಾಡಿದೆ. ಸೊ ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ. ಈಗಾಗಲೇ IPC 499 IPC 500 ಅಡಿ 2 ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿದೆ. ಶಿಕ್ಷೆ ಪ್ರಕಟಗೊಂಡ ಮರುದಿನವೇ ಲೋಕಸಭಾ ಸ್ಪೀಕರ್ ಕಾರ್ಯಾಲಯ ಕೂಡ ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿಯನ್ನು ಅನರ್ಹಗೊಳಿಸಿತ್ತು. ಸೊ ಇದೇ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಹೋಗಲೇಬೇಕು, ಇಲ್ಲಾಂದರೆ 2 ವರ್ಷ ಜೈಲು ಶಿಕ್ಷೆ ಆಗಬೇಕಾಗುತ್ತೆ. ಈಗಾಗಲೇ ಜಾಮೀನಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಹಾಗಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಅನರ್ಹತೆಯನ್ನು ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ, ಅಥವಾ ಈ ಒಂದು ಕ್ರಿಮಿನಲ್ ಕೇಸನ್ನು ರದ್ದು ಮಾಡಲಿಲ್ಲ ಅಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ರಾಹುಲ್ ಗಾಂಧಿ. ಸೊ ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಪರವಾಗಿ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಸಂಜೆ ಪ್ರತಿಭಟನೆ ಕೂಡ ಮಾಡಿದ್ರು. DCM DK ಶಿವಕುಮಾರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. BJP ಉದ್ದೇಶಪೂರ್ವಕವಾಗಿ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಬಟ್ ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದನ್ನ ತಲೆ ಬಾಗಲೇಬೇಕು. ನೋಡೋಣ, ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಲಿ ಏರಲೇಬೇಕು, ಅನಿವಾರ್ಯ. ನೋಡೋಣ ಯಾವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನ ವೆಯ್ಟ್ ಮಾಡೋಣ. ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಮಳೆ ಸುದ್ದಿ. ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಮುಂದುವರಿತಾ ಇದೆ. ಇನ್ನೂ 2 ದಿನ ಮಳೆ ಜೋರಾಗಿ ಬರಬಹುದು ಅನ್ನೋ ಲೆಕ್ಕಾಚಾರ. ಈ ನಡುವೆ ಮಳೆಯಿಂದಾಗಿ ದಟ್ಟವಾಗಿ ಮಂಜು ಆವರಿಸಿದ ಪರಿಣಾಮ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ 2 ಸರ್ಕಾರಿ ಬಸ್ಗಳ ನಡುವೆ ಆಕ್ಸಿಡೆಂಟ್ ಆಗಿದೆ. ಇಬ್ಬರೂ ಚಾಲಕರ ಕಾಲುಗಳಿಗೆ ತೀವ್ರವಾಗಿ ಗಾಯ ಆಗಿದ್ದು, ಇಬ್ಬರನ್ನು ಕೂಡ ಮಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದಾದಮೇಲೆ ಅಪಘಾತಕ್ಕಿದ್ದ ಬಸ್ನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಜನ ಪ್ರವಾಸಿಗರಿದ್ದರು. ಅಪಘಾತಕ್ಕೆ ರಸ್ತೆ ಕಾಮಗಾರಿ ಕಾರಣ ಅಂತ ಹೇಳಲಾಗ್ತಾ ಇದೆ. 2019ರಲ್ಲಿ ಕುಸಿದಿದ್ದ ರಸ್ತೆ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗದೇ ಇರೋದ್ರಿಂದ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಕಾಮಗಾರಿಯನ್ನು ಕೂಡಲೇ ಮುಗಿಸುವಂತೆ ಚಾಲಕರು ಅಲ್ಲಿದ್ದ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಪಘಾತಕ್ಕೆ ಚಾರ್ಮಾಡಿ ಘಾಟಿಯ ಮಂಜು ಕೂಡ ಕಾರಣ. ದಟ್ಟ ಮಂಜು ಆವರಿಸಿದ್ರಿಂದ, ಮಳೆಯಿಂದಾಗಿ ದಟ್ಟ ಮಂಜು ಆವರಿಸಿತ್ತು. ಹಾಗಾಗಿ ಅಡಿದೂರದಲ್ಲಿದ್ದರೂ ಕೂಡ ಯಾರೂ ಕಾಣ್ತಾ ಇರಲಿಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪರಿಣಾಮ ಚಾರ್ಮಾಡಿ ಘಾಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಸುಮಾರು 10 ಕಿಲೋಮೀಟರ್ ಟ್ರಾಫಿಕ್ ಆಗಿದ್ದಂತೆ. ಜನ ಪರದಾಡಿದ್ರು, ತುಂಬ ಜನ ನಡ್ಕೊಂಡು ಹೋದರು, ಇದು ವಾಹನದಲ್ಲಿ ಇದ್ದಂಥವ್ರು. ಒಟ್ಟಿನಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ರು. ಈ ನಡುವೆ ಮಂಗಳೂರು ಸುತ್ತಮುತ್ತ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಬೆಳ್ತಂಗಡಿ ಸಮೀಪದ ಗಡಾಯಿ ಕಲ್ಲು ಚಾರಣ ಪ್ರದೇಶಕ್ಕೆ ತಾತ್ಕಾಲಿಕ ನಿಷೇಧವನ್ನು ಕೂಡ ಹೇರಲಾಗಿದೆ. ಮತ್ತೊಂದು ಕಡೆ ಉಡುಪಿ ಜಿಲ್ಲೆಗೆ ನಮಗೆ SDRF ತಂಡ ಬೇಕು ಅಂತ ಜಿಲ್ಲಾಧಿಕಾರಿ ಅವರು ಮನವಿಯನ್ನು ಮಾಡಿದ್ದಾರೆ. ಸಾಕಷ್ಟು ಅವಾಂತರ ಆಗ್ತಾ ಇದೆ, ಹೀಗಾಗಿ ನಮಗೆ SDRF ತಂಡ ಕಳಿಸಿ ಅಂತ ಉಡುಪಿ ಜಿಲ್ಲಾಧಿಕಾರಿ ಮನವಿಯನ್ನು ಮಾಡಿದೆ ಸರ್ಕಾರಕ್ಕೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಕೂಡ ಮಳೆ ತುಂಬ ಜೋರು ಮಳೆ ಆಗ್ತಾ ಇದೆ. ಮರ ಬಿದ್ದು ಯುವಕ ಸಾವನ್ನಪ್ಪಿದ್ದಾರೆ. ಗುಡ್ಡ ಕುಸಿದಕ್ಕೆ ಮಹಿಳೆಯೊಬ್ಬರು ಬಲಿಯನ್ನು ಆಗಿದ್ದಾರೆ. ಇನ್ನು ಸಹಜವಾಗಿಯೇ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ರಜೆಯನ್ನು ಮುಂದುವರಿಸಲಾಗಿದೆ. ನೋಡೋಣ, ಸಂಡೇ ಬಳಿಕ ಮಳೆ ಕಡಿಮೆ ಆಗಬಹುದು. ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ. ಕರಾವಳಿ ಮತ್ತು ಮಲೆನಾಡಲ್ಲಿ ಮಳೆ ಆದರೆ ಮಾತ್ರ ಡ್ಯಾಮ್ಗಳಿಗೆ ನೀರು ಬರುತ್ತೆ, ಡ್ಯಾಮ್ಗಳು ಬೇಗ ತುಂಬ್ತವೆ, ಇಲ್ಲಾಂದರೆ ಮತ್ತೆ ಬರಗಾಲವನ್ನು ಅನುಭವಿಸಬೇಕಾಗುತ್ತೆ. ಸದ್ಯಕ್ಕೆ ಕರಾವಳಿ ಮತ್ತು ಮಲೆನಾಡಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಬೇರೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಮಳೆ ಆಗ್ತಾ ಇಲ್ಲ. ಸೊ ಇನ್ನು 15 ದಿನ ನೋಡಿಕೊಂಡು ಒಂದು ವೇಳೆ ಮಳೆ ಕಡಿಮೆ ಪ್ರಮಾಣದಲ್ಲಾದರೆ ಉತ್ತರ ಕರ್ನಾಟಕ ಮತ್ತು ಬೆಂಗಳೂರು ಭಾಗದಲ್ಲಿ ಬರ ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ರಾಜ್ಯ ಸರ್ಕಾರ. ಇನ್ನೂ ಒಂದು 15 ದಿನ ವೆಯ್ಟ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ನೋಡೋಣ ಎಲ್ಲ ಭಾಗದಲ್ಲೂ ಮಳೆ ಆಗುತ್ತಾ ಇಲ್ಲ ಬರದ ಛಾಯೆ ಆವರಿಸುತ್ತಾ ಕರ್ನಾಟಕಕ್ಕೆ ಅನ್ನೋದನ್ನ ವೆಯ್ಟ್ ಮಾಡೋಣ. ಇನ್ನು ಮುಂದಿನ ಸುದ್ದಿ. ಮಹಾರಾಷ್ಟ್ರ ರಾಜಕಾರಣ ಮತ್ತು ದಿನಕ್ಕೆ ಮತ್ತಷ್ಟು ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ NCP ಇಬ್ಬಾಗಾಗಿ NCP BJP ಜೊತೆ ಕೈ ಜೋಡಿಸಿ ಅಜಿತ್ ಪವಾರ್ DCM ಆಗಿದ್ದಾರೆ. ಇತ್ತೀಚೆಗಷ್ಟೇ ಅಜಿತ್ ಪವಾರ್ CM ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದರು. ಇದೇ ಕಾರಣಕ್ಕಾಗಿ ಈಗ ಮಹಾರಾಷ್ಟ್ರ CM ಏಕನಾಥ್ ಶಿಂದೆ ಶಿವಸೇನೆಯ ಬಣದಲ್ಲೂ ಕೂಡ ಒಂದು ರೀತಿ ಆತಂಕ, ಭಯ ಶುರುವಾಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ. NCPಯ ಬಿರುಕಿನ ನಡುವೆಯೇ ಮಧ್ಯರಾತ್ರಿ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. CM ಏಕನಾಥ್ ಶಿಂದೆ ಮತ್ತು DCM ದೇವೇಂದ್ರ ಫಡ್ನವೀಸ್ CM ಗೃಹ ಕಚೇರಿಯಲ್ಲಿ ತಡರಾತ್ರಿಯನ್ನು ಸಭೆಯನ್ನು ನಡೆಸಿದ್ದಾರೆ. ಆದರೆ ಈ ಬೆಳವಣಿಗೆಗೂ ಮುನ್ನ NCP ನಾಯಕ ಅಜಿತ್ ಪವಾರ್ ಶಿಂದೆ ಫಡ್ನವೀಸ್ ಸರ್ಕಾರವನ್ನು ಸೇರಿರೋದ್ರಿಂದ ಶಿವಸೇನೆ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನ್ನೋದು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ಜೊತೆಗೆ CM ಶಿಂದೆ CM ಸ್ಥಾನವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಶಿವಸೇನೆಗೆ ಒಂದು ರೀತಿ ಆತಂಕ ಶುರುವಾಗಿದೆ ಅನ್ನೋ ನ್ಯೂಸು ಮರಾಠಿ ಸುದ್ದಿವಾಹಿನಿಯಲ್ಲಿ ಬಂದಿತ್ತು. ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರತಕ್ಕಂಥ ಶಿಂದೆ, ನಮ್ಮ ಸರ್ಕಾರ ಸದೃಢವಾಗಿದೆ, ತಾವು CM ಹುದ್ದೆಯಿಂದ ನಿರ್ಗಮಿಸುವುದು ಹಾಗೂ ಶಿವಸೇನಾ ಶಾಸಕರಲ್ಲಿ ಅಸಮಾಧಾನ ಮೂಡಿಸುವ ಬಗ್ಗೆ ಪ್ರಕಟ ಆಗಿರ್ತಕ್ಕಂಥ ವರದಿಗಳು ಕೇವಲ ವದಂತಿ ಅಷ್ಟೇ, ಸುಳ್ಳು, ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಏಕನಾಥ್ ಶಿಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ತಾವು CM ಆಗಬೇಕು ಅನ್ನೋ ಅಜಿತ್ ಪವಾರ್ ಹೇಳಿಕೆ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಅದು ಅವರ ಹೇಳಿಕೆ. ಆ ಹೇಳಿಕೆಯಿಂದ ಆತಂಕ ಪಡೋ ಅವಶ್ಯಕತೆ ಇಲ್ಲ.
ಅವ್ರಿಗೆ ಚಾನ್ಸ್ ಸಿಕ್ಕರೆ ಆಗಲಿ ಅನ್ನೋ ಮಾತನ್ನೇ ಹೇಳಿದ್ದಾರೆ. ಶಿವಸೇನೆ ನಾಯಕರು ಇದರಿಂದ ಒಂದು ರೀತಿ ಗಾಬರಿ ಆಗಿದ್ದಾರೆ. ಅಜಿತ್ ಪವಾರ್ ನಾನು ಮಹಾರಾಷ್ಟ್ರ CM ಆಗಬೇಕು ಅಂತ ಹೇಳಿದರು. ಹಾಗಾಗಿ ಶಾಸಕರಲ್ಲಿ ಒಂದು ರೀತಿ ಆತಂಕವನ್ನು ಉಂಟು ಮಾಡಿತ್ತು. ಈ ನಡುವೆ ಶಿಂದೆ ಬಣದ ಸಚಿವರಾಗಿರ್ತಕ್ಕಂಥ ಉದಯ್ ಸಮಂತ್ ಶಿಂದೆ ಅವರ ರಾಜೀನಾಮೆ ವದಂತಿ ಸುಳ್ಳು ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. NCP ಬಿರುಕಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಏಕನಾಥ್ ಶಿಂದೆ ಪಕ್ಷದಲ್ಲಿ ನಡೆದಿರುವ ಎಲ್ಲದರ ಬಗ್ಗೆಯೂ ಕೂಡ NCP ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಏಕನಾಥ್ ಶಿಂದೆ ಹೇಳಿದ್ದಾರೆ. ಹೀಗಾಗಿ ಮತ್ತೆ ಚರ್ಚೆ ಆಗ್ತಾ ಇದೆ. ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಮೂರು ಪಕ್ಷಗಳೀಗ ಅಂದರೆ ಶಿವಸೇನೆ, BJP, NCP ಒಟ್ಟಾಗಿ ಸರ್ಕಾರವನ್ನು ರಚನೆ ಆಗಿ ಮುಂದುವರಿಸ್ತಾ ಇರೋದ್ರಿಂದ ಮತ್ತು ಮುಂದಿನ ದಿನಗಳಲ್ಲಿ ಶಿವಸೇನೆ ಏನಾದರೂ ಕೈ ಬಿಡುತ್ತಾ BJP ಒಟ್ಟಿನಲ್ಲಿ ಈಗ ಈ ಹಿಂದೆ ಕಾಂಗ್ರೆಸ್, ಶಿವಸೇನೆ ಮತ್ತು NCP ಮೂರೂ ಪಕ್ಷಗಳು ಸರ್ಕಾರ ರಚನೆ ಮಾಡಿತ್ತು. ಈಗ BJP, NCP, ಶಿವಸೇನೆ ರಚನೆ ಮಾಡಿದ್ದಾವೆ. ಸೊ ಇಲ್ಲಾದಂತೆ ಗೊಂದಲ ಅಲ್ಲೂ ಕೂಡ ಆಗಬಹುದಾ? ಶಿವಸೇನೆಯಲ್ಲಿ ಒಂದು ರೀತಿ ತಳಮಳ ಶುರುವಾಗ್ತಾ ಇದೆ. BJP ಏನು ಬೇಕಾದರೂ ಮಾಡುತ್ತೆ ಅನ್ನೋ ಗೊಂದಲದಲ್ಲಿದೆ. ಸೊ ಮತ್ತೊಂದು ಕಡೆ ಅಜಿತ್ ಪವಾರ್ ನಾನು CM ಆಗಬೇಕು ಅಂತ ಇದ್ದಾರೆ. ಏಕನಾಥ್ ಶಿಂದೆಯವ್ರನ್ನ ಕೆಳಗಡೆ ಇಳಿಸಿ ಅಜಿತ್ ಪವಾರ್ನ CM ಮಾಡ್ತಾರಾಗಿದ್ದರೆ ಸೊ ಒಟ್ಟಿನಲ್ಲಿ ಮಹಾರಾಷ್ಟ್ರದ ರಾಜಕಾರಣ ದಿನೇ ದಿನೇ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ನೋಡೋಣ ಯಾವ ಹಂತಕ್ಕೆ ಹೋಗುತ್ತೆ, ಸರ್ಕಾರ ಉಳಿಯುತ್ತಾ ಇರಲ್ವಾ, ಇವರೇ ಕಿತ್ತಾಡ್ಕೊಳ್ತಾರಾ, CM ಬದಲಾಗ್ತಾರಾ, ವೆಯ್ಟ್ ಮಾಡೋಣ. ಇನ್ನ ಮುಂದಿನ ಸುದ್ದಿ, ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿಗಳು ಸೊ ಈಗಾಗಲೇ ಕೈಲಾಸ ಅನ್ನೋ ದೇಶವನ್ನು ಮಾಡಿಕೊಂಡು ಐಲ್ಯಾಂಡಲ್ಲಿ ನಮ್ಮದೇ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿದರು. ಈಗ ಆ ದೇಶಕ್ಕೆ ಪ್ರಧಾನಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ನಿತ್ಯಾನಂದರ ಶಿಷ್ಯೆ ನಟಿ ರಂಜಿತಾ ಈಗ ನಿತ್ಯಾನಂದ ದೇಶ ಕೈಲಾಸ ದೇಶದ ಪ್ರಧಾನಿ ಆಗಿದ್ದಾರೆ. ಈ ಹಿಂದೆ ಸಾಕಷ್ಟು ಸುದ್ದಿ ಎಲ್ಲ ಮಾಡಿತ್ತು. ನಿತ್ಯಾನಂದ ಸ್ವಾಮಿ ವಿಚಾರವಾಗಿ ಇಡೀ ಪ್ರಪಂಚಾದ್ಯಂತ ಸದ್ದಾಗಿದ್ದು ನಟಿ ರಂಜಿತಾ ಅವ್ರ ಜೊತೆ ನಿತ್ಯಾನಂದ ಸ್ವಾಮಿ ಕಾಣಿಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಅವರ ಕೆಲವೊಂದಿಷ್ಟು ಖಾಸಗಿ ವಿಡಿಯೋ ಬಯಲಾಗಿದ್ದರಿಂದ ಸದ್ದಾಗಿತ್ತು. ಈಗ ಅದೇ ನಟಿ ನಿತ್ಯಾನಂದ ಶಿಷ್ಯೆ ರಂಜಿತಾ ಈಗ ದೇಶದ ಪ್ರಧಾನಿ ಆಗಿದ್ದಾರೆ. ಈ ಬಗ್ಗೆ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದಾಗ್ತಿದೆ, ವೈರಲ್ ಆಗ್ತಾ ಇದೆ. ಕೈಲಾಸ ದೇಶ ಎಂಬ ಹೊಸ ದೇಶವನ್ನೇ ಕಟ್ಟಿರ್ತಕ್ಕಂಥ ನಿತ್ಯಾನಂದ ಹಲವು ವರ್ಷಗಳ ಕಾಲ ತನ್ನ ಶಿಷ್ಯರ ಜೊತೆಯಲ್ಲಿ ಅಲ್ಲಿಯೇ ನೆಲೆಯೂರಿದ್ದಾನೆ. ಇದೀಗ ಆ ದೇಶಕ್ಕೆ ಪ್ರಧಾನಿಯನ್ನು ನೇಮಕ ಮಾಡಿದ್ದಾನೆ. ದೇವರ ಹೆಸರಲ್ಲಿ ಹೊಸ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ನಿತ್ಯಾನಂದ ಈಕ್ವೆಡಾರ್ನ ಕರಾವಳಿಯಲ್ಲಿ ಏನು ದ್ವೀಪವೊಂದನ್ನು ತನ್ನದೇ ಆದ ದೇಶವಾಗಿ ನಿರ್ಮಾಣ ಮಾಡಿಕೊಂಡು ತನ್ನ ಶಿಷ್ಯರ ಜೊತೆ ವಾಸವಾಗಿದ್ದಾನೆ. ನಟಿ ರಂಜಿತಾ ಕಾರಣದಿಂದಾಗಿಯೇ ನಿತ್ಯಾನಂದ ರಾಷ್ಟ್ರಾದ್ಯಂತ ಒಂದು ಬಾರಿ ಸುದ್ದಿಯಾಗಿದ್ದರು. ಇಬ್ಬರ ನಡುವಿನ ಖಾಸಗಿ ವಿಡಿಯೋ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದರು. ನಂತರ ದೇಶವನ್ನೇ ಬಿಡಬೇಕಾಗಿ ಬಂತು. ನಿತ್ಯಾನಂದ ಸ್ವಾಮೀಜಿಗೆ ಏನು ಬಿಡದಿ ಆಶ್ರಮದಲ್ಲಿದ್ದರು. ದೇಶವನ್ನು ಕೂಡ ತೊರೆಯುವಾಗ ತನ್ನ ಅಷ್ಟೂ ಶಿಷ್ಯರನ್ನು ಕರೆದೊಯ್ದಿದ್ದ ನಿತ್ಯಾನಂದ. ಹೊಸ ದೇಶ ಕಟ್ಟಿ ಮತ್ತೆ ಅಚ್ಚರಿಯನ್ನು ಕೂಡ ಮೂಡಿಸಿದ್ದ. ಈ ದೇಶಕ್ಕೆ ಈಗ ರಂಜಿತಾ ಅವರನ್ನು ಪ್ರಧಾನಿಯನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ತಮ್ಮ ಪ್ರೀತಿಯ ಶಿಷ್ಯೆ ರಂಜಿತಾಳನ್ನು ಕೈಲಾಸದ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿದ್ದಾರೆ. ಈ ಸಂಬಂಧ ಅಧಿಕೃತ ಘೋಷಣೆ ಕೂಡ ಮಾಡಲಾಗಿದೆ ಅಂತ ತಮಿಳಿನ ಮ್ಯಾಗ್ಝಿನ್ ಒಂದು ವರದಿಯನ್ನು ಮಾಡಿದೆ. ಇದಲ್ಲದೆ ನಿತ್ಯಾನಂದನ ವೆಬ್ಸೈಟ್ ಕೂಡ ಈ ವಿಚಾರವನ್ನು ಪ್ರಕಟಿಸಿದೆ ಕೂಡ. ಈ ಸುದ್ದಿ ಹೊರಬೀಳ್ತಾ ಇದೆ ಅಂತ ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ದಾರೆ. ಸದ್ಯಕ್ಕೆ ನಿತ್ಯಾನಂದನ ವೆಬ್ಸೈಟ್ನಲ್ಲಿ ರಂಜಿತಾ ಮತ್ತು ನಿತ್ಯಾನಂದ ಇರುವ ಫೋಟೋಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ರಂಜಿತಾ ಕೂಡ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿದ್ದು ನಿತ್ಯಾನಂದಮಯಿ ರಂಜಿತಾ ಅಂತ ಸ್ವತಃ ಸ್ವಾಮಿ ಅಂತೂ ಘೋಷಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹಿಂದೂಗಳಿಗಾಗಿ ಸ್ಥಾಪಿತವಾದ ಕೈಲಾಸ ರಾಷ್ಟ್ರದ ಮೊದಲ ಪ್ರಧಾನಿಯಾಗಿ ರಂಜಿತಾ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಸಾಕಷ್ಟು ಚರ್ಚೆ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿತ್ಯಾನಂದ ಶಿಷ್ಯೆ ಈಗ ಪ್ರಧಾನಮಂತ್ರಿ ಆಗಿದ್ದಾರೆ. ನೋಡೋಣ ಅಫಿಷಿಯಲ್ ಆಗಿ ಆಗಿದೆ ಅಂತ ಹೇಳಿದ್ದಾರೆ, ಹೇಗಾಗುತ್ತೆ ದೇಶ ಅನ್ನೋದನ್ನ. ಎಸ್ಸಿನ ಪ್ರೈಮ್ ಟೈಮಲ್ಲಿ ಕೊನೆ ಸುದ್ದಿ, ಸಿನಿಮಾ ಸುದ್ದಿ. ನಟಿ ಐಶ್ವರ್ಯ ರಾಜೇಶ್ ದಕ್ಷಿಣ ಭಾರತದ ಖ್ಯಾತ ನಟಿ. ತಮಿಳು, ತೆಲುಗು, ಮಲಯಾಳಂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಿಂದಿಯಲ್ಲೂ ಕೂಡ ಒಂದು ಸಿನಿಮಾವನ್ನು ಆ್ಯಕ್ಟ್ ಮಾಡಿದ್ದಾರೆ. ಅವರೀಗ ತಮ್ಮ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಕಳೆದ 13 ವರ್ಷಗಳಿಂದ ಸಿನಿಮಾ ರಂಗದಲ್ಲಿದ್ದೇನೆ. ಸಾಕಷ್ಟು ಸಿನಿಮಾಗಳನ್ನು ಆ್ಯಕ್ಟ್ ಮಾಡಿದ್ದೇನೆ. ಕೆಲವೊಂದಿಷ್ಟು ಸ್ಟಾರ್ ನಟರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೇನೆ. ಆದರೆ ಇತ್ತೀಚೆಗೆ ಸ್ಟಾರ್ ನಟರು ನನ್ನ ಜೊತೆ ನನಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇತ್ತೀಚೆಗಷ್ಟೇ ಅವರು OTT ಒಂದು ಆಯೋಜನೆ ಮಾಡಿತ್ತು. ನಟಿಯರ ಸಂವಾದ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ದೊಡ್ಡ ನಟರು ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹಲವು ದೊಡ್ಡ ನಟರ ಜೊತೆ ನಟಿಸಿದ್ದೇನೆ. ಜೊತೆಗೆ ಕಾಕಮೊಟ್ಟೈ ಅನ್ನೋ ಸಿನಿಮಾದಲ್ಲಿ ನಟಿಸಿದ ಮೇಲೆ ನಟರಾದಂಥ ಧನುಷ್, ವಿಜಯ್ ಸೇತುಪತಿ, ದುಲ್ಕರ್ ಸಲ್ಮಾನ್, ಸಾಕಷ್ಟು ಸ್ಟಾರ್ ನಟರು ನನ್ನ ನಟನೆಯನ್ನು ಹೊಗಳಿದ್ರು. ಆದರೆ ಯಾರೂ ಕೂಡ ನನಗೆ ಅವರ ಸಿನಿಮಾಗಳಲ್ಲಿ ಅವಕಾಶ ಕೊಡಲಿಲ್ಲ. ಹಾಗಾಗಿ ನನ್ನ ಸಿನಿಮಾದಲ್ಲಿ ನಾನೇ ಹೀರೋ ಆಗಲು ನಿರ್ಧಾರ ಮಾಡಿದೆ. ಹಾಗಾಗಿ ಕೆಲವು ನಿರ್ದೇಶಕರು ಹೊರತುಪಡಿಸಿದರೆ ಬೇರೆಯವರು ಯಾರೂ ಕೂಡ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಒಪ್ಕೊಳ್ತಾ ಇಲ್ಲ.
ಹಾಗಾಗಿ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ನಾನು ನಟಿಸ್ತಾ ಇದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಹಂಚ್ಕೊಂಡ್ರು ಐಶ್ವರ್ಯ ರಾಜೇಶ್. ಕಾಕಮೊಟ್ಟೆ ಈ ಸಿನಿಮಾದಲ್ಲಿನ ನನ್ನ ನಟನೆಗೆ ಹಲವಾರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲೆಡೆಯಿಂದ ಪ್ರಶಂಸೆ ಸುರಿಮಳೆ ಕೂಡ ಬಂದಿತ್ತು. ಆದರೆ ಆ ಸಿನಿಮಾ ಆದ ಬಳಿಕ 1.5 ವರ್ಷಗಳ ಕಾಲ ನಾನು ಕೆಲಸ ಇಲ್ಲದೆ ಇರಬೇಕಾಯಿತು. ನಟರಾದ ಧನುಷ್, ವಿಜಯ್ ಸೇತುಪತಿ, ದುಲ್ಕರ್ ಸಲ್ಮಾನ್, ಶಿವಕಾರ್ತಿಕೇಯನ್ ಅವರೊಟ್ಟಿಗೆಲ್ಲ ನಾನು ನಟಿಸಿದಾಗ ನನ್ನ ನಟನೆಯನ್ನು ಹೊಗಳಿದ್ರು. ಆದರೆ ಅವರ ಸಿನಿಮಾಗಳಲ್ಲಿ ನನಗೆ ಮತ್ತೆ ಚಾನ್ಸ್ ಕೊಡಲಿಲ್ಲ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ರಾಜೇಶ್. ಸಾಕಷ್ಟು ಆ್ಯಕ್ಟಿಂಗ್ನಿಂದಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಟಿ. ತೆಲುಗು, ತಮಿಳು, ಮಲಯಾಳಂ ಸಿನಿಮಾದಲ್ಲಿ ಫೇಮಸ್ ನಟಿ. ಈಗ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಮೇನ್ ಸ್ಟ್ರೀಮಲ್ಲಿ ಸ್ಟಾರ್ ನಟರು ನನಗೆ ಚಾನ್ಸ್ ಕೊಟ್ಟಿಲ್ಲ ಅನ್ನೋ ಒಂದು ಬೇಸರವನ್ನು ಹೊರಹಾಕಿದೆ. ಇತ್ತೀಚೆಗಷ್ಟೇ ಪುಷ್ಪ ಸಿನಿಮಾದಲ್ಲಿ ರಶ್ಮಿಕಾ ಮಾಡಿದ್ದ ಪಾತ್ರ ಏನಿತ್ತು, ಶ್ರೀವಲ್ಲಿ ಪಾತ್ರ, ರಶ್ಮಿಕಾಗಿಂತೂ ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಸೃಷ್ಟಿಸ್ಕೊಂಡಿದ್ರು ಐಶ್ವರ್ಯ ರಾಜೇಶ್. ರಶ್ಮಿಕಾಗಿಂತೂ ನಾನೇ ಆ ಪಾತ್ರಕ್ಕೆ ತುಂಬ ನ್ಯಾಯವನ್ನು ಒದಗಿಸ್ತಾ ಇದ್ದೆ, ನನಗೆ ಚಾನ್ಸ್ ಕೊಟ್ಟಿದ್ದರೆ ಅನ್ನೋ ಒಂದು ಮಾತನ್ನು ಹೇಳಿ ವಿವಾದಕ್ಕೂ ಕೂಡ ಕಾರಣ ಆಗಿದ್ರು. ಈಗ ಸ್ಟಾರ್ ನಟರು ನನಗೆ ಅವಕಾಶ ಕೊಡ್ತಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಬಜೆಟಿಂದ ಹಿಡಿದು ಸಿನಿಮಾವರೆಗೂ ನಿತ್ಯಾನಂದ ಸುದ್ದಿಯಿಂದ ಹಿಡಿದು ಎಲ್ಲ ಸುದ್ದಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಏನಿಸ್ತು ಪ್ರೈಮ್ ಟೈಮ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.